ಅನ್ಯ ದೇಶ ಶಬ್ದಗಳು. ದೇಶ ಎಂದರೆ ಯಾವುದೇ ಒಂದು ಭಾಷೆಯನ್ನು ಮಾತನಾಡುವ ಪ್ರದೇಶ ಅಂತ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಉದಾಹರಣೆಯಾಗಿ ತೆಗೆದುಕೊಂಡಾಗ ನಮ್ಮ ರಾಜ್ಯದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡುತ್ತೇವೆ. ಹೀಗೆ ಕನ್ನಡ ಭಾಷೆಯನ್ನು ಮಾತನಾಡುವ ಕರ್ನಾಟಕ ಒಂದು ದೇಶ ಅಂತ ತೆಗೆದುಕೊಳ್ಳಬೇಕು. ಈ ಕನ್ನಡ ಭಾಷೆ ಮಾತನಾಡುವ ಕರ್ನಾಟಕ ದೇಶದ ಜನರೊಂದಿಗೆ ಬೇರೆ ದೇಶದ ಅಥವಾ ಬೇರೆ ಭಾಷೆಯ ಜನರ ಜೊತೆಗೆ ಸಂಪರ್ಕ ಇರುತ್ತದೆ. ಸೊ ಹೀಗೆ ಬೇರೆ ಭಾಷೆಯ ಜನರೊಂದಿಗೆ ವಿವಿಧ ರೀತಿಯಲ್ಲಿ ಸಂಬಂಧ ಇರುತ್ತದೆ. ಅದು ವ್ಯಾಪಾರ ಮಾಡುವುದರ ಜೊತೆಗೆ ಸಂಬಂಧ ಹುಟ್ಟಿಕೊಂಡಿರಬಹುದು, ಅಥವಾ ಅವರು ನಮ್ಮ ಒಂದು ಪ್ರದೇಶದಲ್ಲಿ ಬಂದು ನೆಲೆಸುವಂಥದ್ದಾಗಿರಬಹುದು, ಅಥವಾ ಅವರು ಇಲ್ಲಿ ಬಂದು ಆಳ್ವಿಕೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು. ಹೀಗೆ ಒಂದು ಭಾಷೆ ಮಾತನಾಡುವ ಪ್ರದೇಶದಲ್ಲಿ ಬೇರೆ ಭಾಷೆ ಮಾತನಾಡುವ ಅನ್ಯ ದೇಶದ ಜನರು ಸಂಪರ್ಕಕ್ಕೆ ಬಂದು ಅವರ ಭಾಷೆ ನಮ್ಮ ಭಾಷೆಯ ಮೇಲೆ ಪ್ರಭಾವ ಬೀರಿ ನಮ್ಮ ಭಾಷೆಯಲ್ಲಿ ಕೆಲವೊಂದಷ್ಟು ಶಬ್ದಗಳನ್ನು ಅವರ ಭಾಷೆಯಿಂದ ಆಯ್ಕೆ ಮಾಡಿಕೊಂಡು ನಾವು ಬಳಸ್ತಾ ಇರ್ತೇವೆ. ಹೀಗೆ ಬೇರೆ ಭಾಷೆಯ ಶಬ್ದಗಳನ್ನು ನಮ್ಮ ಭಾಷೆಯಲ್ಲಿ ಬಳಕೆ ಮಾಡುವಂಥದ್ದು ಕಾಣುತ್ತೇವೆ. ಹಾಗಾಗಿ ಬೇರೆ ಭಾಷೆಯಿಂದ ಬಂದಂತಹ ಶಬ್ದಗಳನ್ನು ನಾವು ಅನ್ಯ ದೇಶ ಶಬ್ದಗಳು ಅಂತ ಕರಿತೇವೆ. ಈಗ ನಾವು ಕನ್ನಡ ಭಾಷೆಯನ್ನು ನೋಡಿದಾಗ ಇದರಲ್ಲಿ ಹಲವಾರು ಅನ್ಯ ದೇಶ ಪದಗಳು ಬಳಕೆಯಾಗುವುದನ್ನು ಕಾಣುತ್ತೇವೆ. ಸಂಸ್ಕೃತದಿಂದ ಕನ್ನಡಕ್ಕೆ ಬಂದ ಪದಗಳು ಭೂಮಿ, ನದಿ ಇವು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದ ಪದಗಳು. ಅಂದರೆ ಸಂಸ್ಕೃತದ ಪ್ರಭಾವ, ಸಂಸ್ಕೃತ ಭಾಷೆಯ ಪ್ರಭಾವ ಕನ್ನಡ ಭಾಷೆಯ ಮೇಲೆ ಆಗಿ ಕನ್ನಡ ಭಾಷೆಯನ್ನು ಮಾತನಾಡುವ ಜನರು ಸಂಸ್ಕೃತದ ಕೆಲವೊಂದಷ್ಟು ಪದಗಳನ್ನು ಕನ್ನಡದಲ್ಲಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಹೀಗಾಗಿ ಇವುಗಳನ್ನು ಅಂದರೆ ಸಂಸ್ಕೃತದಿಂದ ಬಂದಂಥ ಈ ಪದಗಳನ್ನು ಅನ್ಯ ದೇಶ ಪದಗಳು ಅಂತ ಕರಿತೇವೆ. ಅವುಗಳು ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದ ಪದಗಳು ಭೂಮಿ, ನದಿ, ಅಜ್ಜ, ದಯೆ, ರಾತ್ರಿ, ಕಥೆ, ಸಂಜೆ, ನಿದ್ದೆ, ಹಬ್ಬ, ದೀಪ, ಮುಖ, ಶಕ್ತಿ, ಧರ್ಮ, ಪುಣ್ಯ, ರಾಜ, ಯುದ್ಧ, ಈ ಎಲ್ಲ ರೀತಿಯ ಈ ಪದಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದ ಪದಗಳು. ಪೋರ್ಚುಗೀಸ್ನಿಂದ ಬಂದ ಪದಗಳು, ಪೋರ್ಚುಗೀಸ್ ಭಾಷೆಯಿಂದ ಕನ್ನಡಕ್ಕೆ ಬಂದ ಪದಗಳು ಅಲಮಾರು, ಸಾಬೂನು, ಪಾದ್ರಿ, ಇಸ್ತ್ರಿ, ಮೇಜು ಇವುಗಳು ಪೋರ್ಚುಗೀಸ್ನಿಂದ ಕನ್ನಡಕ್ಕೆ ಬಂದ ಅಕ್ಷರಗಳು. ಅಲಮಾರು, ಸಾಬೂನು, ಪಾದ್ರಿ, ಇಸ್ತ್ರಿ, ಮೇಜು ಈ ರೀತಿ. ಇನ್ನು ಪರ್ಸೋ ಅರೇಬಿಕ್ನಿಂದ ಕನ್ನಡಕ್ಕೆ ಬಂದ ಪದಗಳು ಅಂದರೆ ಜಮೀನು, ಸರ್ಕಾರ, ರೈತ, ಸಲಾಮು, ಕಾನೂನು, ಕಾಗದ, ಬಂದೂಕು, ಚುನಾವಣೆ, ಮಂಜೂರು, ದರ್ಬಾರು, ಅಸಲು, ನಕಲು, ರಸ್ತೆ ಈ ರೀತಿ. ಆಲ್ಮೋಸ್ಟ್ ಏನಪ್ಪ ಅಂತಂದರೆ ಒಂದು ಏನು ನಾವು ಬಳಕೆ ಮಾಡ್ತಾ ಇರ್ತೇವೆ ಆಡಳಿತಾತ್ಮಕ ಪದಗಳು. ಜಮೀನು, ಸರ್ಕಾರ, ರೈತ, ಸಲಾಮು, ಕಾನೂನು, ಕಾಗದ, ಬಂದೂಕು, ಚುನಾವಣೆ, ಮಂಜೂರು, ದರ್ಬಾರು, ಅಸಲು, ನಕಲು, ರಸ್ತೆ ಇವೆಲ್ಲ ಪರ್ಸೋ ಅರೇಬಿಕ್ ಭಾಷೆಯಿಂದ ಬಂದವು. ಇನ್ನು ಇಂಗ್ಲೀಷ್ನಿಂದ ಬಂದ ಪದಗಳು ಅಂದರೆ ಲಾಯರು, ಬ್ಯಾಂಕು, ಎಕರೆ, ಪ್ಲೇಗು, ನಂಬರು, ಮೈಲಿ, ಕಾರ್ಡು, ಫೀಸು, ಕಾಲೇಜು, ಜೈಲು ಇವೆಲ್ಲ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಬಂದಂತಹ ಪದಗಳು. ಸಂಸ್ಕೃತದಿಂದ ಬಂದಂಥ ಪದಗಳು ಭೂಮಿ, ನದಿ, ಅಜ್ಜ, ದಯೆ, ರಾತ್ರಿ, ಕತೆ, ಸಂಜೆ ಈ ರೀತಿ. ಹೀಗೆ ಸಂಸ್ಕೃತ ಆಗಿರ್ಬೋದು, ಪೋರ್ಚುಗೀಸ್ ಆಗಿರ್ಬೋದು, ಪರ್ಸೋ ಅರೇಬಿಕ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಈ ಬೇರೆ ಭಾಷೆಯಿಂದ ಕನ್ನಡ ಭಾಷೆಗೆ ಬಂದಂತಹ ಪದಗಳನ್ನು ಅನ್ಯ ದೇಶ ಪದಗಳು ಅಂತ ನಾವು ಕರಿತೇವೆ. ಸೊ ಬೇರೆ ಭಾಷೆಯಿಂದ ಕನ್ನಡಕ್ಕೆ ಬಂದರೆ ಅದು ಅನ್ಯ ದೇಶ ಪದಗಳು.
ದೇಶ ಶಬ್ದಗಳು ಅಂದರೆ ಹೊರಗಿನ ಯಾವ ಭಾಷೆಗಳಿಂದ ಪ್ರಭಾವಿತವಾಗದೆ ಮೂಲದಿಂದ ಕನ್ನಡ ಭಾಷೆಯಲ್ಲಿ ಅಥವಾ ಅದೇ ಭಾಷೆಯಲ್ಲಿ ಇರ್ತಕ್ಕಂತಹ ಪದಗಳು ಇರ್ತಾವಲ್ಲ, ಅವುಗಳನ್ನು ನಾವು ದೇಶ ಪದಗಳು ಅಂತ ಕರಿತೀವಿ. ಅಂದರೆ ಹೊರಗಿನ ಭಾಷೆಗಳಿಂದ ಯಾವುದೇ ಪ್ರಭಾವ ಬೀರದೆ, ಹೊರಗಿನ ಭಾಷೆಯಿಂದ ಬರದೆ ಒಂದು ಭಾಷೆಯಲ್ಲಿ ಮೂಲದಿಂದ ಇರುವಂತಹ ಒಂದು ಶಬ್ದಗಳೇನಿರ್ತವೆ ಅವುಗಳಿಗೆ ನಾವು ದೇಶ ಶಬ್ದಗಳು ಅಂತ ಕರಿತೇವೆ.